ಓಂ ಶ್ರೀ ಸಾಯಿನಾಥಾಯ ನಮಃ. ಓಂ ಸಾಯಿರಾಮ್. ಶ್ರೀ ಶಿರಡಿ ಸಾಯಿಬಾಬಾ ಮಹಾಮಂಡಳ, ಶಿರಡಿ ನಗರ, ಹುಬ್ಬಳ್ಳಿ ಇವರಿಂದ 33ನೇ ವರ್ಷದ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಹಾಗೂ ಶ್ರೀರಾಮನವಮಿ ಉತ್ಸವ ಭಕ್ತಿ ಭಾವದಿಂದ ಆಚರಿಸಲಾಗುತ್ತಿದೆ. ಓಂ ಸಾಯಿ ನಮಃ. ಓಂ ಸಾಯಿ. महाराज की ವೇದಿಕೆ ಮೇಲೆ ಆಶೀರ್ವಾದದಿಂದ ಪರಮಪೂಜ್ಯ ಸ್ವಾಮಿ ವಿಜಯಾನಂದ ಜಿ ಸರಸ್ವತಿ ಮಹಾರಾಜರ ಚರಣ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ ಹಾಗೂ ಇನ್ನೂ ಅತಿಥಿಯಾದಂಥ ಶ್ರೀ ಅಲ್ಲಾಬಕ್ಷ್ ಕೋಟ್ನಾಳ್ ಹಿರಿಯ ಸಾಯಿ ಜೀವಿಗಳು ಹಾಗೂ ಸಮಾಜ ಸೇವಕರು, ಸಾಯಿಬಾಬಾರ ಬಗ್ಗೆ ಭಕ್ತಿಯಲ್ಲಿ ಅಪಾರವಾದ ಶ್ರದ್ಧೆಯನ್ನು ಹೊಂದಂತವರು ಇಂಥವರು ನಮ್ಮ ವೇದಿಕೆ ಮೇಲೆ ಆಶೀರ್ವದಿಸಿದ್ದಾರೆ. ಇವರು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಜೊತೆಗೆ ಇಂದಿನ ಕಾರ್ಯಕ್ರಮಕ್ಕೆ ಬಂದಂತ ಸಕಲ ಸಾಯಿ ಒಂದು ಭಗಿನಿಯರಿಗೆ ಕೂಡ ನಮಗೆಲ್ಲ ನಮ್ಮ ಮಹಾಮಂಡಲ ಪರವಾಗಿ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಯಾದಂತ ಜಿಲ್ಲಾಧಿಕಾರಿಗಳು ಕೆಲವೇ ಒಂದು 15 ನಿಮಿಷದಲ್ಲಿ ಬರ್ತಾ ಇದ್ದಾರೆ. ಅನಂತರ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ತಾವೆಲ್ಲ ಬಂದು ಸೇರಿದ್ದಕ್ಕೆ ನಮಗೆಲ್ಲ ತುಂಬಾ ಅನಂತ ಧನ್ಯವಾದಗಳು. ತಾವೆಲ್ಲ ಈಗ ನೋಡ್ತಾ ಇದ್ದೀರಿ, ಯುಗಾದಿಯಿಂದ ಕಾರ್ಯಕ್ರಮಗಳು ಪ್ರಾರಂಭವಾಗಿ ಇವತ್ತಿಗೆ ಕಡೆ ಬರ್ತಾ ಇದ್ದೇವೆ. ರಾಮನವಮಿ ಇವತ್ತು ಬೆಳಗಿಂದ ಅಭಿಷೇಕ ಮುಂತಾದ ಕಾರ್ಯಕ್ರಮಗಳು, ಆಮೇಲೆ ಮೆರವಣಿಗೆ, ಈಗ ಪೂಜ್ಯ ಸ್ವಾಮೀಜಿಯವರ ದಿವ್ಯ ಆಶೀರ್ವಚನ. ಶ್ರೀ ಶಿರಡಿ ಸಾಯಿಬಾಬಾ ಮಹಾಮಂಡಳವು ಕೇವಲ ಒಂದು ಧಾರ್ಮಿಕ ಸಂಸ್ಥೆ ಆಗಿರದೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ನಾವೆಲ್ಲರೂ ತಿಳ್ಕೊಂಡಿದ್ದೀರಿ. ಈಗಾಗಲೇ ನಾವು ಸುಮಾರು ಅನೇಕ ರಕ್ತದಾನ ಶಿಬಿರಗಳು ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳು ಹಾಗೂ ಅನಾಥ ಮಕ್ಕಳ ವಿವಾಹಕ್ಕೆ ಸರ್ಕಾರ ಮಾಡಿದಂತ ಅನೇಕ ಉದಾಹರಣೆಗಳು ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಇನ್ನೂ ಹೆಚ್ಚು ಜನೋಪಯೋಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಂತ ಮುಂದಿನ ದಿನಗಳಲ್ಲಿ ನಾವು ಆಶಿಸೋಣ. ಇದಕ್ಕೆ ಪರಮ ಸದ್ಗುರು ಸಾಯಿನಾಥರ ಆಶೀರ್ವಾದ ಕೃಪೆ ಸದಾ ಇರಲಿ ಅಂತ ಬಯಸಿ ದಿವ್ಯ ಸಾಯಿನಾಥರ ಜೀವಚರಣಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ನನ್ನ 4 ಮಾತುಗಳು ಮುಗಿಸ್ತಾ ಇದ್ದೇನೆ. ಜೈ ಸಾಯಿ. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಹಿಂದೂ ಸಂಸ್ಕೃತಿ ಹಾಗೂ ಸನಾತನ ಹಲವಾರು ವರ್ಷಗಳ ಪಾರಂಪರಿಕ ಇವುಗಳನ್ನು ಹೊಂದಿದಂತ ಒಂದು ಹಿಂದೂ ಧರ್ಮ ಇವತ್ತಿನ ಒಂದು ಯುವ ಪೀಳಿಗೆಗೆ ಹಾಗೂ ಯುವ ಜನತೆಗೆ ಅದರ ಒಂದು ಪರಿಜ್ಞಾನ ಮತ್ತು ಅದರ ಹಿನ್ನೆಲೆ ಜೊತೆಗೆ ಆಧುನಿಕ ವಿಜ್ಞಾನ ಮತ್ತು ಸನಾತನ ಜ್ಞಾನದ ಒಂದು ಅವಿನಾಭಾವ ಸಂಬಂಧವನ್ನ ವಿವರಿಸುವಂತ ನಿಟ್ಟಿನಲ್ಲಿ ನಮ್ಮ ಪರಮ ಸಾಯಿ ಭಕ್ತರಾದಂತ ಶ್ರೀ ಲದ್ವಾ ಅವರು ಹಲವಾರು ವರ್ಷಗಳ ಒಂದು ಪರಿಶ್ರಮದಿಂದ ಒಂದು ಕೃತಿಯನ್ನ ಬಿಡುಗಡೆ ಮಾಡಿದ್ದಾರೆ. ಆಧುನಿಕ ವಿಜ್ಞಾನ ಮತ್ತು ಸನಾತನ ಜ್ಞಾನದ ಅದ್ಭುತ ಸಂಗಮವನ್ನು ಪರೀಕ್ಷಿಸುವ ಒಂದು ವಿಶಿಷ್ಟ ಕೃತಿಯಾದಂತ ಎಕ್ಸ್ಪ್ಲೋರ್ ಯುವರ್ ಸೆಲ್ಫ್ ಅನ್ನುವಂಥದ್ದು. ಇವತ್ತಿನ ಯುವ ಪೀಳಿಗೆಯು ತಮ್ಮ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಈ ಪುಸ್ತಕ, ಈ ಒಂದು ಕೃತಿ ಅವರಿಗೆ ಹೆಚ್ಚು ಅನುಕೂಲ ಆಗುತ್ತೆ. ದಯವಿಟ್ಟು ಅದಕ್ಕೆ ಅವರು ಯಾವುದೇ ರೀತಿಯಾದಂತ ಶುಲ್ಕವನ್ನು ಇಟ್ಟಿಲ್ಲ. ಯಾಕಂದ್ರೆ ಇವತ್ತಿನ ಯುವ ಪೀಳಿಗೆ ಅದರ ಒಂದು ಸದುಪಯೋಗ ಪಡ್ಕೋಬೇಕು. ಅವರ ವೃತ್ತಿ ಜೀವನದಲ್ಲಿ ಜೊತೆಗೆ ಅವರ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಅವರನ್ನ ತೊಡಗಿಸಿಕೊಂಡು ಭಗವಂತ, ಗುರು ಜೊತೆಗೆ ಸನಾತನ ಸಂಸ್ಕೃತಿ ಏನು ಅನ್ನುವಂತ ನಿಟ್ಟಿನಲ್ಲಿ ಒಂದು ವಿವರವಾದಂತ ಒಂದು ವಿಸ್ತಾರವಾದಂತ ಒಂದು ಕೃತಿಯನ್ನ ಬಹಳ ದೊಡ್ಡದಿಲ್ಲ, ಕೇವಲ ಒಂದು 28 ಪೇಜುಗಳ ಒಂದು ಕೃತಿಯನ್ನ ಅವರು ಬರೆದಿದ್ದಾರೆ. ಸೊ ಅದರ ಒಂದು ಲೋಕಾರ್ಪಣೆ ಕಾರ್ಯಕ್ರಮವನ್ನ ನಮ್ಮ ಅಧ್ಯಕ್ಷರಿಗೂ ವಿನಂತಿಸಿಕೊಂಡಿದ್ರು. ಶ್ರೀಗಳು ಬರ್ತಾ ಇದ್ದಾರೆ, ದಯವಿಟ್ಟು ಯುವ ಪೀಳಿಗೆಗೋಸ್ಕರ ಆ ಒಂದು ಕಾರ್ಯಕ್ರಮವನ್ನ ದಯವಿಟ್ಟು ಒಂದು ರಾಮನವಮಿ ನಿಮಿತ್ತ ಹಬ್ಬಳಿ ಅನ್ನುವಂತ ಕಾರ್ಯಕ್ರಮಕ್ಕೆ ಅವರು ನಮ್ಮ ಅಧ್ಯಕ್ಷರು ಮತ್ತು ಶ್ರೀಗಳು ಒಂದು ಸಮ್ಮತಿ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಹಾಕೋತಾ ಇದ್ದೀವಿ. ಸೊ ದಯವಿಟ್ಟು ಲದ್ವಾ ಅವರು ಬರಬೇಕು, ಬಂದು ಶ್ರೀಗಳ ಮುಖಾಂತರ ನಮ್ಮ ಅಧ್ಯಕ್ಷರು ಹಾಗೂ ಈ ಒಂದು ಕಾರ್ಯಕ್ರಮದ ಅತಿಥಿಗಳಾದಂತಹ ಶ್ರೀ ಕೋಟ್ನಾಳ್ ಸರ್ ಸಹ ಈ ಒಂದು ಕೃತಿಯನ್ನ ಬಿಡುಗಡೆ ಮಾಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಪರಮ ಪೂಜ್ಯ ಸ್ವಾಮಿ ವಿಜಯಾನಂದ ಸರಸ್ವತಿ ಮಹಾರಾಜರು ಸಹ ಈ ಒಂದು ಕೃತಿಯನ್ನ ಬಿಡುಗಡೆ ಮಾಡಿ ಲೋಕಾರ್ಪಣೆಗೊಳಿಸಬೇಕು.
ಒಂದು ಯುವ ಪೀಳಿಗೆ ಇದ್ರ ಉಪಯೋಗ ಆಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಆ ಗೇಟ್ ಮುಂದೆ 18-20 ಗಾಡಿ ಇರುತ್ತೆ. ಯಾರು ಗೇಟ್ ಮುಂದ್ಗಡೆ 18-20 ಗಾಡಿ ಹೆಚ್ಚಿದೆ. ದಯವಿಟ್ಟು ಡಿಸಿ ಮೇಡಮ್ ಅವರು ಬರ್ತಾ ಇದ್ದಾರೆ. ಆ ಗಾಡಿ ಕಾರ್ಯಕ್ರಮಕ್ಕೆ ಬಂದಿರುವ ತಾಯಿಯಂದಿರಿಗೆ ಮತ್ತು ಮಕ್ಕಳೇ ಹಾಗೂ ಪ್ರಥಮವಾಗಿ ಸ್ವಾಮೀಶ್ವರ ಇರುವಾಗ ನಾನು ಮಾತಾಡಬಾರ್ದು ಅನ್ನುವಂಥದ್ದು ಇತ್ತು. ಸ್ವಾಮಿಗಳು ಮಾತಾಡ್ತೀನಿ. ಒಂದು ವೇಳೆ ದೇವರು ನಮ್ಮ ಭೂಮಿ ಮೇಲೆ ಹುಡ್ಸ್ಯಾನ, ಅದಕ್ಕೆ ನಾವು ಕಳೆಬರೋ ಪ್ರಾರ್ಥನೆಯೇ ನಾವು ಮಾಡ್ತಿದ್ದೀವಿ. ಪ್ರಾರ್ಥನೆಯೆಲ್ಲ ದೇವರು ಹೇಳ್ತಾನಂತ, ನೀನು ಸೊನ್ನೆ ಆದರೆ ನಾನು ಸೊನ್ನೆ ಆದರೆ, ನೀನು ದಾಸನಾದರೆ ನಾನು ವಾಸ. ಹೀಗಾಗಿ ಜೀವನದಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳು ಬಂದಿರ್ತವೆ. ಭಯಪಡಬಾರದು. ಪ್ರತಿನಿತ್ಯ ದೇವರ ಸಾಹಿತ್ಯ, ದೇವರ ಪ್ರಾರ್ಥನೆ ನಾವು ಎಲ್ಲರೂ ಮಾಡ್ಕೊಂಡು ಹೋದ್ರೆ ಯಾವುದೇ ರೀತಿ ಸಮಸ್ಯೆ ಇಷ್ಟೋ ಕಷ್ಟಗಳು ಎಲ್ಲರಿಗೂ ಇರ್ತವೆ. ದಿನ ಬೆಳಿಗ್ಗೆ ಸ್ನಾನ ಆದ ನಂತರ ಒಂದೊಂದು ಕಡೆ ಎತ್ತಿ ದೇವರಿಗೆ ನಮಸ್ಕಾರ ಮಾಡಿ ಮನಸ್ಸು ಶಾಂತಿಯಾಗಿ ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳಿಗೆ ನಾವು ಹೊರಟ ಯಶಸ್ವಿ ಕಾಣ್ತೀವಿ. ಆದರೆ ಒಂದು ನಾವೆಲ್ಲ ಬ್ಯಾಂಕ್ಗಳು ನೋಡಿದ್ವಿ. ಸಿಂಡಿಕೇಟ್ ಬ್ಯಾಂಕ್, SBI ಎಲ್ಲ ಬ್ಯಾಂಕ್ಗಳ ಹೆಸರುಗಳು ನಿಮ್ಗೆ ಗೊತ್ತಿದೆ. ಆದರೆ ನಾವು ಕಷ್ಟಪಟ್ಟು ದುಡಿದ ಹಣ ಎಲ್ಲಿ ಇಡಬೇಕು? ಸರ್ಕಾರಗಳು ಅನ್ನುವಂಥ ಒಂದು ನಾವು ಸರ್ಕಾರಗಳ ಪುಣ್ಯ ಧನವನ್ನು ದೇವರು ಅನ್ನುವಂಥ ಒಬ್ಬ ಮ್ಯಾನೇಜರ್ ದಿವ್ಯ ಬ್ಯಾಂಕ್ ಇದೆ, ಆ ಬ್ಯಾಂಕ್ನ ಇಡಬೇಕಾಗ್ತದೆ. ಅಲ್ಲಿ ತ್ಯಾಗ ಎಂಬ ಚೆಕ್ ಪಡೆದು ಪ್ರೀತಿ ಎಂಬ ಸಹಿ ಮಾಡಿ ದೈವಾನುಗ್ರಹ ರೂಪದಲ್ಲಿ ನಾವು ದೇವರಿಗೆ ಶರಣಾಗತಿ ರೂಪದಲ್ಲಿ ನಾವು ಅರ್ಪಣೆ ಮಾಡಿದಾಗ ನಮ್ಮ ದೇವರ ಖಂಡಿತ ನಮಗೆ ಯಶಸ್ಸು ಕೊಡ್ತಾನೆ. ಆ ಸಂಪತ್ತಿಗೆ ಬಡ್ಡಿ ಸಹಿತ ನಮಗೆ ಮುಕ್ತಿ ಮತ್ತು ಮೋಕ್ಷ ದೊರೆತದೆ ಅನ್ನುವಂಥ ಮಾತನ್ನು. ಆದರೆ ಒಂದು ವೇಳೆ ನಮ್ಮ ಪ್ರಾರ್ಥನೆ ಹೇಗಿರಬೇಕು? ಅಸತ್ಯ, ಅನ್ಯಾಯ, ಆಲಸ್ಯಗಳಲ್ಲಿ ನನ್ನ ಆಯುಷ್ಯದ ಪರಿನಿಮಿಷವು ಆಗದೆ ನನ್ನ ಕಣ್ಣು ಧರ್ಮದಲ್ಲಿ ಲೀನವಾಗುವ ಹಾಗೆ ನನ್ನ ಬುದ್ಧಿ ಮತ್ತು ಶಕ್ತಿಯನ್ನು ಕೊಡಬೇಕು ಎಂಬ ಪ್ರಾರ್ಥನೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಇಂಥ ಒಂದು ದೇವರ ಸಾನ್ನಿಧ್ಯ ಸ್ವಾಮೀಜಿಗಳು ಹಾಗೂ ಸಾಯಿಬಾಬಾ ಮೂರ್ತಿ ಎದುರಿಗೆ ನಾವೆಲ್ಲರೂ ಒಂದು ಸಮಾರಂಭದ ಶುಭ ಸಂದರ್ಭದಲ್ಲಿ ನಾವೆಲ್ಲ ಕೊಡುವಂಥ ಒಂದು ಸೌಭಾಗ್ಯಕ್ಕೆ ನಾನು ಭಾವಿಸಿದ್ದೇನೆ. ಸಂಪರ್ಕ ಮಂಡಳಿಯವರೆಲ್ಲರೂ ನಾನು ಮರ್ಯಾದೆ ಕೊಟ್ಟು ಸ್ವಲ್ಪ ಸನ್ಮಾನ ಮಾಡಿದರೆ ನಿಮಗೆಲ್ಲರಿಗೂ ನಾನು ಚರಣ ಹಾಕಿ ಕಾರ್ಯಕ್ರಮ ಆರಂಭಿಸಬೇಕಾಗಿ ನಾನು ಧನ್ಯವಾದ ಹೇಳುತ್ತಾ, ಹೆತ್ತ ತಾಯಿಗೆ, ಹೊತ್ತ ಭೂಮಿಗೆ ಪ್ರಾಣ ತೆರತ ಎಲ್ಲ ಜೀವಗಳು ಸಮಾಜ ಜೀವಗಳಿಗೆ ಬಂಧಿಸುತ್ತಾ ಭಾರತಾಂಬೆಗೆ ಜನಿಸಿನಿಂದಳು ಧನ್ಯನಾರಾಯಣ ದೇವಿಗೆ ಏನ ದಯವನ್ನು ಪುಡಿದ ಜೀವವು ಮಾನ್ಯವಾದ ತಾಯಿ. ಜೈ ಹಿಂದ್. ಈ ಒಂದು ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿ ಒಂದು ಕಾರ್ಯಕ್ರಮದ ಕುರಿತು ಒಂದೆರಡು ಉತ್ತರಗಳನ್ನು ಸಲ್ಲಿಸಿದಂತಹ ಶ್ರೀ ಎಡಿ ಪೂರ್ಣಾಸರ್ ಅವರಿಗೆ ಮತ್ತೊಮ್ಮೆ ಮಹಾಮಂಡಲ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಹಾಗೂ ಆಶೀರ್ವಚನವನ್ನು ನೀಡಲಿಕ್ಕೆ ಆಗಮಿಸಿದಂತಹ ಪರಮ ಪೂಜ್ಯ ಶ್ರೀ ಸ್ವಾಮಿ ವಿಜಯಾನಂದ ಸರಸ್ವತಿ ಮಹಾರಾಜ್ ಅಧ್ಯಕ್ಷರು ಶ್ರೀ ರಾಮಕೃಷ್ಣ ಆಶ್ರಮ ಧಾರವಾಡ ಇವರು ತಮ್ಮ ಆಶೀರ್ವಚನವನ್ನು ಭಕ್ತಾದಿಗಳಿಗೆ ದಯವಿಟ್ಟು ಸಲ್ಲಿಸಬೇಕಾಗಿ ಅವರು पवित्रं चरितं यस्याः पवित्रं जीवनं तथा पवित्रता स्वरूपिणे तस्यै नमो नमः। नमस्ते इतिराजाय विवेकानंदसुरे सच्चित्सुखस्वरूपाय स्वामिने तापहारिणे मूकं करोति वाचालं पंगुं लङ्घयते गिरिं यत्कृपातमहं वन्दे परमानन्दमाधवम्। ಪ್ರಥಮವಾಗಿ ಭಗವಾನರ ಪಾದ ಪದ್ಮಗಳಿಗೆ ಸಾಷ್ಟಾಂಗ ಪ್ರಣವಗಳನ್ನು ಸಲ್ಲಿಸಿ ಈ ರಾಮನವಮಿಯ ಪ್ರಯುಕ್ತ ಈ ಕಾರ್ಯಕ್ರಮದ
ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಆತ್ಮೀಯವಾಗಿರ್ತಕ್ಕಂಥ ಡಾಕ್ಟರ್ ಎಡಿ ಕೊಟ್ನಾಳ್ ಅವರೇ, ಮಂದಿರದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯವಾಗಿರ್ತಕ್ಕಂಥ ಶ್ರೀ ವಿಶ್ವನಾಥ್ ತಿಮ್ಮಲ್ಲಿರವರೇ, ಈಗಾಗಲೇ ವಿದ್ಯಾರ್ಥಿಗಳಿಗಾಗಿ ಉಪಯುಕ್ತವಾಗುವಂತಹ ಬಹಳ ಅದ್ಭುತವಾಗಿ ವಿಜ್ಞಾನ ಮತ್ತು ಧಾರ್ಮಿಕತೆ ಸನಾತನ ಧರ್ಮದ ಲೇಖಕರಾಗಿ ಪುಸ್ತಕವನ್ನು ಬಿಡುಗಡೆಗೊಳಿಸಿರ್ತಕ್ಕಂಥ ಶ್ರೀ ಬಾಲಕೃಷ್ಣಯ್ಯನ್ ಲದ್ವಾರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಾಯಿ ಭಕ್ತರೊಂದವರೇ ಹಾಗೂ ಆಧ್ಯಾತ್ಮಿಕ ಬಂಧುಗಳೇ, ಭಾರತೀಯರಾದ ನಮಗೆ ಇವತ್ತಿನ ದಿವಸ ಬಹಳ ಒಳ್ಳೆಯ ದಿವಸ. ಜಗತ್ತಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿ ಈ ಶಬ್ದಗಳು ನಮಗೆ ಹೊಸದೇನಲ್ಲ, ಎಲ್ಲರೂ ನಮಗೆ ಪರಿಚಯ. ಸಂಸ್ಕಾರ ಸಂಸ್ಕೃತಿ ನಮಗೆ ಬದುಕನ್ನ ರೂಪಿಸಿಕೊಳ್ಳುವುದಕ್ಕೆ ಹಾಕಿಕೊಟ್ಟಂತಹ ಕೆಲವು ನಿಯಮಗಳು ಸಂಸ್ಕೃತಿ. ಸಂಸ್ಕಾರ ಆ ನಿಯಮಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಕ್ಕಂಥದ್ದು ಸಂಸ್ಕಾರ. ಜಗತ್ತಿನಲ್ಲಿ ರಾಮಾಯಣ ಮತ್ತು ಮಹಾಭಾರತಗಳು ಒಂದು ವೇಳೆ ಇಲ್ಲದೆ ಇತ್ತು ಅಂತ ಹೇಳಿದ್ರೆ ನಾವು ಮನುಷ್ಯರಾಗಿ ಕಾಣ್ತೇವೆ, ಆದರೆ ಮನುಷ್ಯನ ಬದುಕಿಗೆ ಅರ್ಥ ಇವತ್ತೇನಾದ್ರೂ ನಾವು ಕಂಡುಕೊಂಡಿದ್ವಿ ಅಂತ ಹೇಳಿದ್ರೆ ಅದು ರಾಮಾಯಣ ಮತ್ತು ಮಹಾಭಾರತ. ಹದಿನಾರು 17ನೇ ಶತಮಾನದಲ್ಲಿ ಪ್ರಥಮವಾಗಿ ಭಾರತಕ್ಕೆ ಬ್ರಿಟಿಷ್ ವೈಸ್ರಾಯ್, ಹೇಗೆ ನಮ್ಮ ಪ್ರಧಾನಮಂತ್ರಿಗಳು ಅಥವಾ ರಾಷ್ಟ್ರಪತಿಗಳು ಇರ್ತಾರಲ್ಲ ಹಾಗೆ ವಿಲಿಯಂ ಹೇಸ್ಟಿಂಗ್ಸ್ ಅಂತಕ್ಕಂಥವನ್ನ ಕಲ್ಕತ್ತಾ ನಮ್ಮ ದೇಶದ ರಾಜಧಾನಿ, ಕಲ್ಕತ್ತಾಕ್ಕೆ ಬಂದು ನೆಲೆಸ್ತಾನೆ. ಒಬ್ಬ ಬ್ರಿಟಿಷ್ ಫಿಲಾಸಫರು ಭಗವದ್ಗೀತೆಯನ್ನ ಅಧ್ಯಯನ ಮಾಡಿ ಅದನ್ನ ಸಂಸ್ಕೃತದಿಂದ ಇಂಗ್ಲಿಷ್ಗೆ ಭಾಷಾಂತರ ಮಾಡ್ತಾರೆ. ಇಂಗ್ಲಿಷ್ ನಲ್ಲಿ ಪುಸ್ತಕ ಬಿಡುಗಡೆ ಕೃತಿಯನ್ನ ಕೊಟ್ಟು ಇದಕ್ಕೊಂದು ಮುನ್ನುಡಿಯನ್ನು ಬರ್ಕೊಳ್ಬೇಕು ಅಂತ ಹೇಳಿ ಆ ಅಂತಕ್ಕಂಥವರಿಗೆ ಆ ಪುಸ್ತಕವನ್ನ ಕೊಡ್ತಾರೆ. ಅವನು ಅಂದ್ಕೊಳ್ತಾನೆ ಒಂದು ವಾರದಲ್ಲಿ ಏನಾದ್ರೂ ಮುನ್ನುಡಿ ಬರ್ಕೊಳ್ಬಹುದು, ಏನೋ 4 ಸಾಲು ಅಥವಾ ಒಂದು ಪುಟ ಬರ್ಕೊಳ್ಬಹುದು ಅಂತ ಹೇಳಿ ಅವನು ಆ ಪುಸ್ತಕವನ್ನು ಕೊಡ್ತಾನೆ. ಆ ವಯಸ್ಸರಾಗಿರ್ತಕ್ಕಂಥ ಹೇಸ್ಟಿಂಗ್ಸ್ ಅಂತ ಒಂದು ಬ್ರಿಟಿಷರ ಅಧಿಕಾರಿ, ಇಡೀ ಭಾರತದ ಅವರು ಮುಖ್ಯಸ್ಥ, ಭಗವದ್ಗೀತೆಯನ್ನ ಅಧ್ಯಯನ ಮಾಡ್ತಾ 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳ ಕಾಲ ಅವನೊಂದು 4 ವಾಕ್ಯವನ್ನು ಬರ್ಕೊಳ್ಳೋದಕ್ಕೆ ಆಗಲಿಲ್ಲ ಅವನ ಕಡೆಯಿಂದ. 3 ತಿಂಗಳ ನಂತರ ಒಂದು ಪುಟವನ್ನ, ಒಂದು ಪೇಜ್ ಅನ್ನ ಮುನ್ನುಡಿಯಾಗಿ ಇಂಗ್ಲಿಷ್ ಪ್ರಥಮ ಗ್ರಂಥಕ್ಕೆ ಮುನ್ನುಡಿಯನ್ನ ಬರೀತಾರೆ. ಆ ಮುನ್ನುಡಿಯಲ್ಲಿ ಏನ್ ಬರೀತಾನೆ ಅಂತಂದ್ರೆ, ಬ್ರಿಟಿಷರು ನಾವು ಭಾರತದಲ್ಲಿದ್ದೇವೆ, ಇಲ್ಲಿ ಬಹಳಷ್ಟು ಕಾನೂನುಗಳನ್ನು ನಾವು ತಂದಿದ್ದೇವೆ, ನಮ್ಮ ಆಡಳಿತಕ್ಕೆ ಬೇಕಾದಂತಹ ಕಟ್ಟಡಗಳನ್ನ